ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಮತ್ತೆ ಈ ಮನೆ ಕಡೆ ತಲೆ ಹಾಕಿನೂ ಮಲಗಬಾರ್ದು ಅನ್ಕೊಂಡು ಹೋಗಿದ್ದೆ. ಆದ್ರೆ ಮತ್ತಿಲ್ಲಿಗೆ ಬರೋ ಹಂಗೆ ಮಾಡ್ಬಿಟ್ಟಲ್ಲ ದೇವ್ರೆ. ಹೇಳಿದೆಯಲ್ಲ, ಇನ್ನೂ ಬಂದಿಲ್ವಾ? ಹಾಂ ಅಮ್ಮಾಜಿ, ಇನ್ನೂ ಮನೆಗೆ ಬಂದಿಲ್ಲ. ಇನ್ನೊಂದು ವಿಷಯ, ಪದ್ಮಿನಿ ಆಚೆ ಹೋಗಿರೋದು ಯಾರಿಗೂ ಗೊತ್ತಿಲ್ಲ. ಆದರೆ ಅವಳಂತೂ ಮನೇಲಿಲ್ಲ ಅಮ್ಮಾಜಿ. ಅವಳು ಎಲ್ಲಿ ಹೋಗ್ತಾಳೆ? ರೂಮಲ್ಲಿ ನೋಡಿದ್ಯಾ? ಎಲ್ಲ ಕಡೆ ನೋಡ್ದೆ ಅಮ್ಮಾಜಿ, ಅವಳೆಲ್ಲೂ ಇಲ್ಲ. ಫೋನು ರಿಸೀವ್ ಮಾಡ್ತಿಲ್ಲ, ನಂದನ್ ಕೂಡ ಫೋನ್ ರಿಸೀವ್ ಮಾಡ್ತಿಲ್ಲ. ಗಾಬರಿ ಆಗೋಂಥದ್ದೇನೂ ಇಲ್ಲ. ನಂದನ್ ಹೊರಗಡೆ ಹೋಗಿದ್ನಲ್ಲ, ಪದ್ಮಿನಿನೂ ಕರ್ಸ್ಕೊಂಡಿರ್ಬೋದು. ಇನ್ನೇನು ಬರ್ಬೋದು ಅನ್ಸುತ್ತೆ ಬಿಡು. ಅದು ಹಾಗಲ್ಲ ಅಮ್ಮಾಜಿ, ನಂದನು ಆಗಲೇ ಏನೋ ಒಂಥರ ಟೆನ್ಷನಲ್ಲಿದ್ದ. ಈಗ ಫೋನ್ ಬೇರೆ ರಿಸೀವ್ ಮಾಡ್ತಾಯಿಲ್ಲ. ಪದ್ಮಿನಿನೂ ಹೇಳ್ದೆ ಕೇಳ್ದೆ ಹೋಗಿದ್ದಾಳೆ, ಅದಕ್ಕೆ ಗಾಬರಿ ಆಗ್ತಾ ಇದೆ. ಪೂರ್ವಿ, ನೀನೆಲ್ಲಿಗೆ ಹೋಗಿದ್ದೆ? ನಿಮ್ಮ ಅಕ್ಕ ಏನಾದರೂ ನಿನ್ನ ಜೊತೆ ಬಂದ್ಲಾ? ಅವಳು ಯಾಕೆ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ? ನಿನ್ಗೇನಾದರೂ ಗೊತ್ತಾ? ನಂದನವ್ರಿಗೆ ಕೋಪ ಬಂದೈತೆ. ಅಕ್ಕ ಅವರನ್ನ ಸಮಾಧಾನ ಮಾಡಕ್ ಹೋಗೋಳೆ. ನಂಗೆ ಸತ್ಯ ಗೊತ್ತಿದ್ರು ಹೆಂಗೆ ಹೇಳಿ? ಜಯಂತಿ, ನೀನು ಗಾಬರಿ ಆಗೋದಲ್ಲದೆ ಪಾಪ ಇವಳನ್ನು ಯಾಕೆ ಗಾಬರಿ ಮಾಡ್ತಿದ್ಯಾ? ಇವಳಿಗೆ ಗೊತ್ತಿದ್ದಿದ್ರೆ ವಿಷಯ ಹೇಳ್ತಿದ್ಲ ತಾನೆ. ಪೂರ್ವಿ, ಅವರಿಬ್ರು ಬರ್ತಾರೆ, ನೀನೊಳಗಡೆ ಹೋಗಮ್ಮ. ಇಲ್ಲ, ಇಲ್ಲೇನೋ ಆಗಿದೆ. ನಂದನ್ ಪದ್ಮಿನಿ ಇಬ್ರು ಹೇಳ್ದೆ ಕೇಳ್ದೆ ಆಚೆ ಹೋಗೋರಲ್ಲ. ಛೇ, ನಂದನವರು ನನ್ನ ಮಾತನ್ನು ಕೇಳಿಸ್ಕೊಂತಾನೆ ಇಲ್ಲ. ಮನೆಗೂ ಹೋಗ್ತಾ ಇಲ್ಲ. ಟೈಮ್ ಬೇರೆ ಆಗ್ತಾ ಐತೆ. ನಂದನವ್ರೆ, ಪ್ಲೀಸ್ ಒಂದೇ ಒಂದ್ಸಲ ನನ್ನ ಕಡೆ ನೋಡ್ಬಿಡಿ ಸಾಕು. ನೀವು ನನ್ನ ಕ್ಷಮಿಸಿದ್ದೀರಿ ಅಂತ ಅನ್ಕೋತೀನಿ. ಒಂದೇ ಒಂದ್ಸಲ ನನ್ನನ್ನು ನೋಡಿ ನಂದನವ್ರೆ. ಯಾರ್ರೀ ನೀವು? ಇದ್ಯಾಕೆ ಇಲ್ಲಿ ಕೂತಿದ್ದೀರಾ? ಟೈಮ್ ಆಯಿತು, ದೇವಸ್ಥಾನ ಕ್ಲೋಸ್ ಮಾಡ್ಬೇಕು, ನಡೀರಿ ಆಚೆ. ಇಲ್ಲ, ನೀನು ಹೇಳಿದ ಮಾತು ದಿಟ. ನಾವು ಹಳ್ಳಿ ಬಿಟ್ಟು ಬರಬಾರ್ದಾಗಿತ್ತು. ಆ ಹಳ್ಳಿಗೆ ಇದ್ದಿದ್ರೆ ನಮ್ಮ ಸುತ್ತಮುತ್ತ ನೆಂಟರು ಇಷ್ಟರು ಬೇಕಾದವರು ಎಲ್ಲ ಇರ್ತಿದ್ರು. ಇಂಥ ಸ್ಥಿತಿನಲ್ಲಿ ಏನಾದರೂ ಬಂದು ಸಹಾಯ ಮಾಡಿದ್ರು. ಏನೋ ನನ್ನ ಸ್ವಾಭಿಮಾನ ಉಳಿಸ್ಕೊಳಕ್ಕೋಸ್ಕರ ನಿಮ್ಮನ್ನ ಇಲ್ಲಿ ಕರ್ಕೊಂಬಂದ್ಬಿಟ್ಟು ತಪ್ಪಾಗ್ಬಿಟ್ಟೆ ನಾನು. ಛೇ, ಕೆಟ್ಟ ಮೇಲೆ ಬುದ್ಧಿ ಬಂದಂಗೆ ಆಯ್ತು ನಮ್ಮ ಸ್ಥಿತಿ. ನೋಡು, ಒಂದು ಕೆಲಸ ಸಿಗಲಿಲ್ಲ ಇಲ್ಲಿ. ಅಂಗಡಿ ಅಲ್ದ್ಬಿಟ್ಟೆ. ಕೈ ಮುಗಿ ಕೇಳ್ಕೊಂಡೆ, ಎಲೆಕ್ಟ್ರಿಕಲ್ ಕೆಲಸ ಬರ್ತದಪ್ಪ, ಎಂಥದಾದ್ರು ಒಂದು ಕೆಲಸ ಕೊಡಿ, ಕಡಿಮೆ ಸಂಬಳ ಕೊಡಿ, ನಾನು ಮಾಡ್ತೀನಿ ಅಂತ. ಹೋದ್ರೂ ಕೆಲಸ ಕೊಡಿ. ರೀ, ಸುಧಾಕರ್ ನಂಗೆ ಗೊತ್ತಿರೋರು ಯಾರೋ ಕೆಲಸ ಕೊಡಿಸ್ತೀನಿ ಅಂದಿದ್ರು. ಪಾಪ ಅವನೇನೋ ಸಹಾಯ ಮಾಡ್ದ. ಒಂದು 4-5 ಜನದ ಹತ್ರ ಹೋಗ್ರಿ ಅಂತ ಹೇಳ್ದೆ, ಹೋಗ್ದೆ. ಪಾಪ ಅವರು ಈ ಕೆಲಸ ಖಾಲಿ ಇಲ್ಲಪ್ಪ ನಮ್ಮ ಹತ್ರ ಅಂದ್ಬಿಟ್ರು. ಎಲ್ಲ ನನ್ನ ದುರಾದೃಷ್ಟ. ಅದೇನು ಹೇಳ್ತಾರಲ್ಲ, ಪಾಪಿ ಸಮುದ್ರ ಬಕ್ರು ಮಣ್ಕಾಲದ ನೀರು ಅಂತ ಅಂದಾತು. ಹೋಗ್ಲಿ ಬಿಡಿ. ಇಲ್ಲ, ನಿಮ್ಗಿಲ್ಲಿ ತಿನ್ನಕ್ಕೇನೂ ಇಲ್ಲ. ನನ್ನ ಮಗಳು ನೋಡಿದ್ರೆ ನನಗೆ ಭಾಳ ದುಃಖ ಆಗ್ತೈತೆ ಕಡೆ. ಇವತ್ತೇನೋ ಇರಬ್ಬರ ಅಕ್ಕಿ ಎಲ್ಲ ಇಟ್ಟು ಗಂಜಿ ಮಾಡೀವ್ನಿ. ಹೊಟ್ಟೆನೂ ತುಂಬತೈತೆ. ಆದ್ರೆ ನಾಳೆಗೆ ಏನ್ ಮಾಡು ಅಂತೀರಾ? ಮನೆಯಾಗ ಯೋನೋನು ಉಳ್ದಿಲ್ಲ ರೀ. ನಾನೇನಾರ ಯಾರ್ದಾರ ಮನೆ ಕಸ ಮುಸ್ರೆ ಹಂಗೆಲ್ಲ ಮಾತಾಡ್ಬಿಡೋದು. ಆ ವಿಚಾರ ನಿನ್ನೇನು ಮಾತಾಡ್ತಾನೆ ಇಕ್ಕಬಾರ್ದು ದಯವಿಟ್ಟು. ನೋಡು, ನಾಳೆ ಹೆಂಗಾರ ಮಾಡಿ
ಕೆಲಸ ಹುಡುಕತ್ತೀನಿ, ದುಡ್ಡು ಹುಡ್ಕೊಂತೀನಿ, ಮನೆಗೇನು ಬೇಕೋ ಎಲ್ಲ 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 ಸಾಮಾನು ಸರಂಜಾಮು ತಂದುಬಿಡ್ತೀನಿ. ಹೇಳು, ನನ್ನ ಮಾತು ನಂಬು, ನನ್ನ ಮಾತು ನಂಬು. ಹಾಂ, ನನ್ನ ಮಾತು ತಪ್ಪು. ಇವತ್ತು ಬಂದ ಸ್ಥಿತಿ ಇನ್ಯಾವತ್ತೂ ಬರೋಕ್ಕಿಲ್ಲ. ನನ್ನ ಮಗಳನ್ನ ನಾನು ನಿಮ್ಮನ್ನು ಯಾವತ್ತೂ ಉಪವಾಸ ಇರಕ್ಕೆ ಬಿಡೋಕ್ಕಿಲ್ಲ. ನನ್ನ ಏನೇ ಆಗ್ಲೇ ನೋಡಿದ್ರೆ ದೊಡ್ಡ ಡ್ರಾಮಾ ಆಡ್ಕೊಂಡು ಮನೆ ಬಿಟ್ಟು ಆಚೆ ಹೋಗ್ತೀನಿ ಅಂತ ಹೋದೆ, ಈಗ ನೋಡಿದ್ರೆ ವಾಪಸ್ ಬಂದಿದ್ಯಾ? ನನಗೆ ಗೊತ್ತಿತ್ತು ಕಣೆ ನೀನು ವಾಪಸ್ ಬಂದೇ ಬರ್ತೀಯ ಅಂತ. ನೀನೊಂಥರ ಜಿಗಣೆ ಥರ, ಎಷ್ಟು ಕಿತ್ತು ಎಸೆದ್ರು ವಾಪಸ್ ಅಂಟ್ಕೋತಾನೆ ಇರ್ತೀಯ. ಅದು ಸರಿ, ನೀನೇನೋ ಬಂದೆ, ನಿಮ್ಮಕ್ಕ ಎಲ್ಲಿ? ಈಗ ಟೈಮ್ ಎಷ್ಟು ಅಂತ ಗೊತ್ತಾ? ಇದೇನಾ ನಿಮ್ಮ ಮನೇಲಿ ಹೇಳ್ಕೊಟ್ಟಿರೋ ಸಂಸ್ಕಾರ? ಯಾರಿಗೂ ಹೇಳ್ದೆ ಕೇಳ್ದೆ ಹೊರಗೋಗೋದು? ಅಮ್ಮಾಜಿ ತುಂಬ ಒಳ್ಳೆ ಮನೆತನದ ಹೆಣ್ಣು ಅಂತ ಸೊಸೆ ಮಾಡಿಕೊಂಡ್ರು. ಈಗ ನೋಡಿದ್ರೆ ನಿಮ್ಮ ಬಣ್ಣ ಏನು ಅಂತ ಗೊತ್ತಾಗ್ತಾ ಇದೆ. ಹಾಗೆಲ್ಲ ಹೇಳ್ಬೇಡಿ ಅಕ್ಕ. ಮುಚ್ಚೆ ಬಾಯಿ. ನಿಮ್ಮ ಮಕ್ಕನಿಗಂತೂ ಹೇಳೋರು ಕೇಳೋರು ಯಾರೂ ಇಲ್ಲ. ಅಲ್ಲ ಕಣೆ, ಮನೇಲಿ ಇಷ್ಟು ಜನ ಇದ್ದೀವಿ, ಯಾರಿಗಾದ್ರೂ ಎಲ್ಲಿಗೆ ಹೋಗ್ತೀವಿ ಎಲ್ಲಿಗೆ ಬರ್ತೀವಿ ಅಂತ ಇನ್ಫಾರ್ಮ್ ಮಾಡಿ ಹೋಗೋ ಕಾಮನ್ ಸೆನ್ಸು ಇಲ್ವಾ? ಅವಳು ಹಾಳಾಗೋದಂತೆ ನಮ್ಮ ನಂದನ್ನು ಹಾಳು ಮಾಡ್ತಿದ್ದಾಳೆ. ನಮ್ಮ ನಂದನ್ ಯಾವತ್ತೂ ಈ ರೀತಿ ಮಾಡ್ದವನಲ್ಲ. ಇದು ಸೆಕೆಂಡ್ ಟೈಮ್, ಎರಡನೇ ಸರಿ ನಮ್ಮ ನಂದನ್ ರಾತ್ರಿ ಮನೆಗೆ ಬರ್ದೇ ಇರೋದು. ಫೋನ್ ಮಾಡು, ಅವರಿಬ್ರು ಎಲ್ಲಿದ್ದಾರೆ ಅಂತ ಕೇಳು. ಮನೇಲಿ ಎಲ್ಲರೂ ಗಾಬರಿ ಆಗಿದ್ದಾರೆ ಅಂತ ಫೋನ್ ಮಾಡು. ನಾನು ಆಗ್ಲಿಂದ ಫೋನ್ ಮಾಡ್ತಾ ಇದ್ದೀನಿ, ಆದರೆ ಅಕ್ಕನ ಫೋನು ಆಫ್ ಆಗೈತೆ. ನಂದನವರು ಫೋನ್ ತೆಗಿತಾ ಇಲ್ಲ. ನನಗನ್ನಿಸ್ತಾ ಇದೆ ನೀವು ಅಕ್ಕ ತಂಗಿರಿಬ್ರು ಸೇರ್ಕೊಂಡು ಏನೋ ಕಿತಾಪತಿ ಮಾಡ್ತಿದ್ದೀರಾ ಅಂತ. ಇಲ್ಲ, ಹಾಗೆಲ್ಲ ಏನೂ ಇಲ್ಲ. ಏನೇನೂ ಇಲ್ಲ. ಯಾವುದೋ ಒಂದು ಫೋಟೋಕ್ಕೆ ಮನೆ ಬಿಟ್ಟು ಹೋಗೋ ಲೆವೆಲ್ಗೆ ನೀನು ಹೋದೆ. ಅಂಥದ್ದೇನಿತ್ತು ಆ ಫೋಟೋದಲ್ಲಿ? ಆಮೇಲೆ ನಂದನ್ ನೋಡಿದ್ರೆ ಮದುವೆ ವಿಡಿಯೋ ನೋಡ್ತಿದ್ದವನು ಸಡನ್ ಆಗಿ ಎದ್ದೋದ. ಅದೇ ಕಣೆ ನನ್ಗೆ ಅನುಮಾನ ಬರ್ತಿರೋದು. ನಿಜ ಹೇಳು, ಅಕ್ಕ ತಂಗಿರಿಬ್ರು ಸೇರ್ಕೊಂಡು ಏನ್ ನಡೆಸ್ತಿದ್ದೀರಾ? ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಿಜ ಹೇಳು. ನೋಡಿ ಚಂಚಲ ಅಕ್ಕ ಇನ್ನೂ ಮನೆಗೆ ಬಂದಿಲ್ಲ ಅಂತ ನಾನು ಬೈದಲ್ಲಿದ್ದೀನಿ. ನೀವು ಏನೇನೋ ಕೇಳಿ ನನ್ನನ್ನು ಇನ್ನೂ ಗಾಬರಿ ಪಡಿಸ್ಬೇಡಿ, ನಿಮ್ಮ ಕೈ ಮುಗಿತೀನಿ. ಅಕ್ಕ ಎಲ್ಲಿದೆಯೇ? ಬೇಗ ಮನೆಗೆ ಬಂದ್ಬಿಡೆ ಪ್ಲೀಸ್. ನೋಡು ಒಳ್ಳೆ ಮಳ್ಳಿ ಥರ. ನಿಜ ಹೇಳು, ನಿಮ್ಮಕ್ಕ ನಂದನ್ನು ಎಲ್ಲಿ ಕರ್ಕೊಂಡು ಹೋಗಿದ್ದಾಳೆ? ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅಕ್ಕ. ನಿಮ್ಮಕ್ಕ ಬಂದ್ಮೇಲೆ ನಮ್ಮ ನೆಮ್ಮದಿ ಎಲ್ಲ ಹಾಳಾಗೋಯ್ತು. ಏನಂತ ಕಂಡು ಬಿದ್ಲು. ನಮ್ಮ ನಂದನ್ ಜೀವ ಅಂತೂ ಹಾಳಾಗೋಯ್ತು. ಈ ಟೈಮ್ ಇಷ್ಟು ಅಂತ ಗೊತ್ತಾ? ಮಧ್ಯರಾತ್ರಿ 2 ಗಂಟೆ. ನಮ್ಮ ಮನೆಯವರೆಲ್ಲ ನಿದ್ದೆ ಮಾಡೋದು ಬಿಟ್ಟು ಹೇಗೆ ಕಾಯ್ಕೊಂಡಿದ್ದಾರೆ ನೋಡು. ಈಗ ನಿಂಗೆ ಸಮಾಧಾನ ಆಯ್ತಾ? ಅಯ್ಯೋ, ಅವರಿಬ್ರಿಗೂ ಅದೇನು ತೊಂದರೆ ಆಗೋಯ್ತೋ ಏನೋ, ಇಷ್ಟೊತ್ತಾದರೂ ಬರಲೇ ಇಲ್ವಲ್ಲ. ನಾನು ಈಗಲೂ ಸುಮ್ಮನೆ ಇರಬೇಕಾ ಇಲ್ಲ ನಿಜ ಹೇಳ್ಬಿಡ್ಲಾ? ಅಮ್ಮಾಜಿ, ನಂದನ್ ಜಾತಕ ನೋಡಿದೆ. ಈಗ ಅವನ ಗ್ರಹಗತಿ ಚೆನ್ನಾಗಿಲ್ಲ. ಈ ಹಂತದಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು. ತೊಂದರೆ ಅದೇ ಅಂಥ ಭಯ ಪಡೋವಂಥದ್ದೇನಿಲ್ಲ. ಕಿರಿಕಿರಿ, ಮಾನಸಿಕ ಅಶಾಂತಿ, ಆರೋಗ್ಯದಲ್ಲಿ ಏರ್ಪೇರು, ಈ ರೀತಿ ಚಿಕ್ಕ ಪುಟ್ಟ ತೊಂದರೆ ಆಗ್ಬೋದು. ಇನ್ನೊಂದು 3 ತಿಂಗಳು ಇದೇ ಪರಿಸ್ಥಿತಿ ಇರುತ್ತೆ.
ಆಮೇಲೆ ಅವನಿಗೆ ಗುರುಬಲ ಬರುತ್ತೆ, ಎಲ್ಲ ಸರಿ ಹೋಗುತ್ತೆ. ಆದರೆ ಈಗ ನಂದನ್ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಇದಕ್ಕೆ ಪರಿಹಾರ ಏನು? ಪರಿಹಾರವಾಗಿ ಶಾಂತಿ ಹೋಮ ಏನೇ ಮಾಡಿಸಿದ್ರೂ ಪರಿಣಾಮದಲ್ಲಿ ವ್ಯತ್ಯಾಸ ಆಗ್ಬೋದು, ಆದರೆ ಆಗೋದನ್ನು ತಪ್ಪಿಸೋದಕ್ಕಾಗಲ್ಲ. ನೀವೇನು ಯೋಚನೆ ಮಾಡಬೇಡಿ, ಯಾವುದಕ್ಕೂ ಇದಕ್ಕೆ ಪರಿಹಾರವಾಗಿ ಒಂದು ಶಾಂತಿ ಮಾಡಿಸ್ಬಿಡೋಣ. ಸರಿ ಬಿಡಪ್ಪ, ಸಾರಿ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ದಕ್ಕೆ. ಅಮ್ಮಾಜಿ, ನಂದನ್ ಫ್ರೆಂಡ್ಸ್ ಎಲ್ಲರಿಗೂ ಫೋನ್ ಮಾಡಿದೆ, ಯಾರಿಗೂ ಅವನ ಬಗ್ಗೆ ಏನೂ ಗೊತ್ತಿಲ್ಲ. ಅಣ್ಣ, ಹಸ್ಲೂರ್ಗೇನಾದರೂ ನನಗೂ ಅದೇ ಯೋಚನೆ ಬಂತು. ನಾನು ಇರ್ಬೋದು.